ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯದ 2025ನೇ ಸಾಲಿನ ಏನು ಒಂದು ಪ್ರೊಸೀಜರ್ ನಡೀತಾ ಇದೆ ಈಗ, ಅದರ ಬಗ್ಗೆ ಮಾಹಿತಿ ಇರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಿ ನೀವೀಗ ಎರಡನೇ ಸುತ್ತಿನ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಏನು ಒಂದು ಸೀಟು ಹಂಚಿಕೆ ಆಗಿದೆ. ಈಗ ಮೂರನೇ ಸುತ್ತಿನ ಸೀಟ್ ಹಂಚಿಕೆ ಒಂದು ಕರಿಬೇಕಾಗಿದೆ. ಸೊ ಇದರ ಮಧ್ಯದಲ್ಲಿ ನೀವು ಕೇಳ್ತಾ ಇರುವಂಥದ್ದು ಮೂರನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆ ಯಾವಾಗ ಆಗುತ್ತೆ ಅಂತ ನೀವು ಕೇಳ್ತಾ ಇರುವಂಥ ಕಾಮೆಂಟು. ನಾನು ಇದರ ಬಗ್ಗೆ ಆಲ್ರೆಡಿ ಮಾಹಿತಿನೂ ಕೂಡ ಕೊಟ್ಟಿದ್ದೇನೆ, ಆದರೂ ಕೂಡ ಇನ್ನೊಂದು ಸಲ ರಿಪೀಟ್ ಮಾಡ್ತಾ ಇದ್ದೇನೆ. ಎರಡನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆ ಆಗೋ ತನಕನೂ ಕೂಡ ಮೂರನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಮಾಡೋದಿಲ್ಲ. ಉದಾಹರಣೆಗೆ ಇಲ್ಲಿ ತೋರಿಸ್ತೇನೆ ನಿಮಗೆ. ಇಲ್ಲಿ ನೋಡ್ತಾ ಇದ್ದೀರಿ 26ನೇ ತಾರೀಕು ತನಕ, 26 ಜೂನ್ ತನಕನೂ ಕೂಡ ಎರಡನೇ ಸುತ್ತಿನ ಕೌನ್ಸಿಲಿಂಗಲ್ಲಿ ಸೆಲೆಕ್ಟ್ ಆಗಿರುವಂಥ ಆಯ್ಕೆಯಾಗಿರುವಂಥ ವಿದ್ಯಾರ್ಥಿಗಳಿಗೆ ಹೋಗಿ ಅಡ್ಮಿಷನ್ ಆಗಲಿಕ್ಕೆ ಟೈಮನ್ನು ಕೊಟ್ಟಿದ್ದಾರೆ. ಸೊ ಇದು 26 ಆದ ಮೇಲೇ ನಾವು ಥರ್ಡ್ ರೌಂಡ್ ಕರೀತಾರೆ. 20ಕ್ಕಿಂತ ಮೊದಲು ಹೆಂಗೆ ಕರೆಯೋಕ್ಕೆ ಸಾಧ್ಯವಾಗುತ್ತೆ? ಎರಡನೇ ರೌಂಡ್ ಇನ್ನೂ ಕಂಪ್ಲೀಟೇ ಆಗಿಲ್ಲ. ಸೊ ಮೂರನೇ ರೌಂಡ್ ಹೆಂಗೆ ಕರೀತಾರೆ ನೀವು ಹೇಳಿ ನೋಡೋಣ. ಸೊ ಹೀಗಾಗಿ ಯಾರೆಲ್ಲ ಅಭ್ಯರ್ಥಿಗಳು ನೀವು ಮೂರನೇ ಸುತ್ತಿ ಕಾಯ್ತಾ ಇದ್ದೀರಿ, ಸೊ ಮೂರನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು 26 ತಾರೀಕು ಮುಗಿದ ಮೇಲೇ ಮೂರನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆನ ಆರಂಭ ಮಾಡ್ತಾರೆ. ಅಂದರೆ ಆಯ್ಕೆ ಪಟ್ಟಿನ ರೆಡಿ ಮಾಡಿ ನಿಮ್ಮಗಳಿಗೆ ನಿಮ್ಮ ಮುಂದೆ ಇಡ್ತಾರೆ. ಅದರಲ್ಲಿ ಸೆಲೆಕ್ಟ್ ಆಗಿರುವಂಥ ವಿದ್ಯಾರ್ಥಿಗಳನ್ನು ಮತ್ತು ಅಡ್ಮಿಷನ್ಗೆ ಕರೀತಾರೆ. ಸೊ ಇದು ಒಂದು ಪ್ರಕ್ರಿಯೆ ಕಂಪ್ಲೀಟ್ ಆಗಬೇಕಂತಂದರೆ 26ನೇ ತಾರೀಕಿಗೆ ಮುಗಿದು 26ನೇ ತಾರೀಕಿಗೆ ಮುಗಿಬೇಕು. 26 ತಾರೀಕಿಗೆ ಮುಗಿದ ಮೇಲೆ ಅಲ್ಲಿಂದ ಒಂದು 4 ರಿಂದ 5 ದಿನ ಒಳಗಡೆ ಒಂದು ಡಾಟಾಬೇಸನ್ನು ರೆಡಿ ಮಾಡಿಕೊಂಡು ಮತ್ತು ಮೂರನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆ ಅಂದರೆ ಪಟ್ಟಿನ ಬಿಡುಗಡೆ ಮಾಡ್ತಾರೆ. ಅಲ್ಲಿ ತನಕ ನೀವು ಕಾಯಬೇಕಾಗತ್ತೆ.